ಪಾಪಿಗಳೇ, ಕೊನೆಗೂ ನನ್ನ ಅಣ್ಣನನ್ನು ಕೊಂದೇ ಬಿಟ್ಟರೆ. ಈ ಹಾಳು ಸೌಂದರ್ಯಕ್ಕಾಗಿ ಒಂದು ಪ್ರಾಣವನ್ನೇ ಬಲಿ ತೆಗೆದುಕೊಂಡು ಬಿಟ್ಟರೆ. ಈ ಹಾಳು ಸೌಂದರ್ಯಕ್ಕೆ ನನಗಿಂತ ಘೋರ ಶಿಕ್ಷೆ ತಂದಿದ್ದೆ. ಇಲ್ಲ, ನೀವು ಗಣ್ಯರು, ಸಭ್ಯರು, ನೀವು ಇಂಥ ಕೆಲಸ ಮಾಡಲು ಸಾಧ್ಯವಿಲ್ಲ. ಇಲ್ಲ ಇಲ್ಲ, ನನ್ನಣ್ಣ ಸತ್ತಿಲ್ಲ, ನನ್ನಣ್ಣ ಬದುಕಿದ್ದಾನೆ. ನೀವೇ ಅವರನ್ನು ಕೊಂದದ್ದು ಈ ಹಾಳು ಸೌಂದರ್ಯಕ್ಕಾಗಿ ಅಲ್ಲವೇ? ಬರೀ ಅನುಭವಿಸಿ. ನಿಜ ಏನು? ಪ್ರೇಮ ಎಂಬ ತೈಲವನ್ನು ಹಾಕಿ ಕಮಲೆ ಎಂಬ ದೀಪವನ್ನು ಬೆಳಗಿಸುವ ಮೊದಲೇ ನನ್ನ ಕಾಮ ಬಿರುಗಾಳಿಯಿಂದ ಇವಳ ಶೀಲ ಜ್ಯೋತಿಯನ್ನೇ ನಂದಿಸಬೇಕು. ಅಂದಾಗ ರಾಜ ರಕ್ತದ ನಾವು ಈ ನೀಚ ರಕ್ತದ ಹೆಣ್ಣಿನ ಸಂಬಂಧವನ್ನು ಕಡಿದೊಯ್ಯಲು ಸಾಧ್ಯ. ನಗನು ನಗು ನಗು ಏಕೆ ನಿಲ್ಲಿಸಿದೆ? ತೃಪ್ತಿಯಾಗುವವರೆಗೂ ನಗು. ನಕ್ಕು ನಕ್ಕು ಕೊನೆ ಬಂದು ಹಸಿವಿನಂತಿರುವ ತಾವು ಇನ್ನ ಹುಲಿಯಂತಾಗಬಾರ. ತಮ್ಮ ಮೋಹಿಸಿ ಮದುವೆ ಇಚ್ಛಿಸಿದ ಕನ್ಯೆಯನ್ನು ಕಂಡು ಅತ್ಯಾಚಾರ ಬಯಸಿದೆ. ಎಲ್ಲ ವಿವೇಕಿ, ನಿನ್ನ ನುಡಿಗಳು ಮರ್ಯಾದೆಯ ಗಡಿಯನ್ನೇ ಮೀರುತ್ತಲಿವೆ. ಕಕ್ಕಡಿಯ ಪಲ್ಲಾಟ ಸಮವಾಗಿದ್ದರೆ ನ್ಯಾಯವಲ್ಲ. ಅದರ ಮೇಲನ್ನು ನೀರಿನಿಂದ ಪಲ್ಲಾಟ ಭಾರವಾಗಿರುವಾಗ ಅದನ್ನು ಸರಿ ಮಾಡಬೇಡವೇ? ವಿಜಯ್, ಮಲ್ಲಿಗೆಯಿಂದ ಮೃದುವಾದ ತಾವು ಈಗ ಮುಳ್ಳಿನಂತೆ ಸರಸ ಮಾಡಲು ಸಲ್ಲದು. ವಿಜಯ್, ನಮ್ಮ ಮನೆ ಅನ್ನ ತಿಂದು ಬದುಕುವ ನಾಯಿ ನೀನು. ನನ್ನ ಮುಂದೆ ವಿಚಾರ ಮಾಡಲು ಬಂದಿಲ್ಲ. ಮರಳಿನಿಂದ ತೊಲಗುವ ವಿಜಯ್, ಗೌಡಿಯ ಮುಂದೆ ಕಲಿನಾಡ ಏನು ನಡೆಯುವುದಿಲ್ಲ. ಸುಮ್ಮನೆ ಓಡಿ ಹೋಗು. ಆ ಗೌಡಿಯ ಕಠೋರವನ್ನು ನಿಲ್ಲಿಸುವ ಶಕ್ತಿ ಚಾಣಕ್ಯ, ಹಾಸಿಗಡಿಯಲ್ಲಿ ಹಾವು ಹುಟ್ಟಿದಂತಾಯ್ತು, ಮುಳ್ಳಿನೊಂದಿಗೆ ಹೂವಿನೊಂದಿಗೆ ಈ ಮುಳ್ಳು ಹುಟ್ಟಿದಂತಾಯ್ತು. ಮುಳ್ಳು ನಾನ ಸುಮಂಗಲಿಯಾಗಿ ಬಾಳುವ ಸುಕುಮಾರಿಯರನ್ನು ಕರೆತಂದು ಅವರ ಶೀಲ ಮಂದಿರವನ್ನೇ ಮಣ್ಣು ಪಾಲು ಮಾಡಲು ನಿಂತಿರುವ ಮುಳ್ಳು ನಾನ? ನೀನು ವಿಷಯ ಒಂದ ನೀನು. ನಿನ್ನಂತವನಿಗೆ ಅಣ್ಣ ಎಂದು ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ನೀಚಗಳು ಇವರಿವರು ಇರುವರು ಪಾಪಿಷ್ಟರು. ಅವರಿಗೆ ಎದುರು ಮಾತನಾಡಿದಕ್ಕಾಗಿ ನನ್ನ ಅಣ್ಣನನ್ನೇ ಬಲಿ ತೆಗೆದುಕೊಂಡಿದ್ದಾರೆ. ನೀವು ಎದುರು ಮಾತನಾಡಿ ನಿಮ್ಮ ಪ್ರಾಣವನ್ನು ಹಾಳು ಮಾಡಿಕೊಳ್ಳಬೇಡಿ. ಹೋಗೋಣ. ಎಲ್ಲ ವಿಜಯ್, ಎಲ್ಲಿಗೆ ಹೋಗುವೆ? ನನ್ನ ಮನೆಗೆ ಹೋಗಿ ಸೊಕ್ಕಿನ ನುಡಿಯನ್ನು ಆಡಲು ಹೋದ್ರೆ ತೃಣ ಮಾತ್ರ ಆಸ್ತಿ ದಕ್ಕದ್ರೆ ಮುಂದೆ ಅಂದಿ ಅಂತ ತಿನ್ನಬೇಕಾಗುತ್ತೆ. ಅಕ್ಷರ ಆದರೂ ಕಾಳಿಂಗನನ್ನು ಕೆಳಗೆ ಹೋಗ್ತಿದ್ಯಾ ನೀನು? ನಟ್ಟಿಸುವ ಶಕ್ತಿ ಈ ವಿಜಯನಲ್ಲಿದೆ. ಆಡಲು ಮಾತುಗಳು ಬಹಳ ಸುಲಭ. ಅದನ್ನು ಬಲಿತಾನೆ ನಾನು. ಮಾತು ಉದ್ದಾಡ ಕೊಡದಲ್ಲಿ ಬಹಳ ಪಳಗಿದ್ಯಾ ನೀನು? ಅದನ್ನು ಬಲಿಗಾಗಿ ಬಂದಿದ್ದೇನೆ ನಾನು. ಹುಲಿಯು ಜೈಲಿನಿಂದ ತಪ್ಪಿಸಿಕೊಂಡಾಯಿತು. ಗಿಳಿಯು ಪಂಜರದಿಂದ ಹಾರಿ ಹೋಯಿತು. ಏನು ಗತಿ? ಕೆರಳಿದ ಹುಲಿ ಅಂದಿಗೆ ಶನಿಸಾಡಿದವರ ಕತೆ, ಈ ನಾಗರನ್ನ ಕಡಕಿದವರ ಕತೆ. ವಿಜಯ್, ಒಂದೇ ಒಡಲಿನ ಒಲಮೆಯನ್ನು ಬರಿದು ಮಾಡಿ ಬಚ್ಚಿಟ್ಟುಕೊಳ್ಳುವ ಆ ಬಡಗಂಡೆ ಮನೆಗೆ ಓಡುವುದೇ ಆ ಬಂಧು ದ್ರೋಹಿ. ನೀನು ಬದುಕಲೀಗ ಬಿಟ್ಟು ಬಿಡು, ನಿನ್ನ ಹುಟ್ಟು ನಡಗಿಸುವ ಸುಡುಗಾಡು ಎಂಬುದು ನೀನೇನು ಮನೆಯು. ಲೇ ಚಂದ್ರ, ಕೊನೆಗೂ ನಿನ್ನ ಚಾತುರ್ಯದ ಧನುಸಿನಿಂದ ಸಹೋದರಿಯ ಸೌಂದರ್ಯವನ್ನು ಜೇಕರಿಸಿ ಮೌನಾಸ್ತ್ರವನ್ನು ಬಿಟ್ಟು ನನ್ನ ಸಹೋದರನ ಅಗಲಿಸಿದ ಈ ನಿನ್ನ ಶಕ್ತಿ ಶರಸಂಧಾನಕ್ಕೆ ಮೆಚ್ಚಿದೆ, ಈ ನಿನ್ನ ನರಿ ಬುದ್ಧಿಗೆ ಮೆಚ್ಚಿದೆ.
ಸರಿಯಾದರೆ ನಾಗರರು ನಾವು. ಈ ನಾಗರ ಉತ್ತಮ ನಗರದಲ್ಲಿ ಹತ್ತನ್ನು ಮತ್ತೊಮ್ಮೆ ಎತ್ತಲಾದರೆ ಅದರ ಸುತ್ತುರಿಯಲೆ ಸಿಕ್ಕು ತಕ್ಕದ ದೈಶ್ಯಂಬುದರ ಮಾತ್ರ ಮರೆಯದರು. ದಿಂದಿದ್ದರೆ ನಲಿವು ನೀಡುವ ನರನಾಡು, ಕೆಳಗಿದರ ದೇಶ ನೀವು ಸುಡುವ ಕ್ರೂರ ಅಂಟು ನಾನಿತ್ತ ಕಿಡಿಯುವ ತಾವಾಗ್ನಿಯಾಗಿ ಉಳಿತಿದ್ದಲೇ ಈ ನಾಗರಾಜನ ಮನೆಯವೆಂಬುದನ್ನು. ಅವರತ್ತ ಸಿಗವನ ಉದ್ಯೋಗ ಚೋರಕಾರ ರಘು ವಿಜೇಂದ್ರೀಗ ನಿರ್ವಿಘ್ನಕಾರರು. ಒಬ್ಬ ಯಮನ ಪಾದ ಸೇರಿದ, ಮತ್ತೊಬ್ಬ ಚಂದ್ರನ ಸದನ ಸೇರಿದ. ಮಗನ ಪರಾದ ನಾಗರಾಜ ನನ್ನ ಬುದ್ಧಿಹೀನಗ ಬಲಿಯಾದು ಬುದ್ಧಿ ಸದನ ಬಿಟ್ಟು ಬುದ್ಧಿಹೀನನಾದ. ಈ ಭೂಮಿ ತಿರುಗೋದು ಸೂರ್ಯನ ಸುತ್ತ, ಸೂರ್ಯ ತಿರುಗೋದು ಚಂದ್ರನ ಸುತ್ತ. ಆದರೆ ಈ ಚಾಣಾಕ್ಷ ಬಂದಿ ಚಾಣಕ್ಯ ತಿರುಗೋದು ಆ ನಾಗರಾಜನ ಸಂಪತ್ತಿನ ಸುತ್ತ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.